ಹಾಯ್ ಫ್ರೆಂಡ್ಸ್, ನಾವಿವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೋ. ನಾನು ನನ್ನ ಹಸ್ಬೆಂಡು ಇಬ್ಬರು ಬೈಕಲ್ಲೇ ಹೋಗ್ತಾ ಇದ್ದೋ. ಸೊ ಬೈಕಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಕರೆಂಟ್ ಜೊತೆಗೆ ಕಬಡ್ಡಿ ಆಡೋ ಕದಿಮರು ಬೇಕು, ಈ ಗುಲಾಬಿ ಜೊತೆಗೆ ಗಿಲ್ಲಾಟ ಆಡೋ ಗುಲಾಮರು ಬೇಕು. ನನ್ನ ಭುಜಾನ ಆಳೋ ಗಜಾನ ಗಾಡೆ ಕೊಡಬೇಕು, ಅಂಬಾರಿ ಅಂತ ಜಬ್ಬಾನ ಇಳ್ಸೋ ಲಂಬು ಬರಬೇಕು. ಬೆಣ್ಣೆ ಬೆಣ್ಣೆ 50. ಹಾಗೆ ಹೋಗ್ತಾ ಅಲ್ಲಿ ಕಬ್ಬಿನ ಜ್ಯೂಸ್ ಕುಡಿಬೇಕು ಅನ್ನಿಸ್ತು. ಸೊ ಹಾಗೆ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಮತ್ತೆ ಮನೆಗೆ ಹೋಗಿ ಸಂಜೆ ಆಗಿತ್ತು. ನಾವು ಅಲ್ಲಿ ಕಾಫಿ ಕುಡ್ಕೊಂಡು ಚಕ್ಕವರ ಆಡ್ತಾಯಿದ್ದೋ. ಸೊ ಅಲ್ಲಿಂದ ಚಕ್ಕವರ ಆಡಿಕೊಂಡು ಹೊರಗಡೆ ನೆರಳಲ್ಲಿ ಕೂತಿದ್ದೋ. ಚಕ್ಕವರ ಆಡ್ಕೊಂಡು ಕಾಫಿ ಕುಡ್ಕೊಂಡು ಕೂತಿದ್ದೋ. ಮತ್ತು ನೈಟು ಊಟ ಮಾಡಿ ಮಲ್ಕೊಬಿಟ್ಟು ನೆಕ್ಸ್ಟ್ ಡೇ ಒಂದು ಜಾತ್ರೆ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿದ್ದೀವಿ. ಸೊ ಎಲ್ಲರೂ ರೆಡಿ ಆಗಿಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹಂಗೆ ಎಲ್ಲ ರೆಡಿ ಆಗಿದ್ವಲ್ಲ, ಒಂದು ವಿಡಿಯೋ ಮಾಡಿದೆ. ಸೊ ನಮ್ಮ ಹುಡುಗರೆಲ್ಲ ರೆಡಿಯಾಗಿದ್ದು. ಆಮೇಲೆ ಹಂಗೆ ಗಾಡಿನ ಅಲ್ಲಿಂದ ಹೊರಟು ಮತ್ತು ಗಾಡಿ ಪಾರ್ಕಿಂಗ್ ಮಾಡಿ ದೇವಸ್ಥಾನ ಅಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ಒಳಗಡೆ ಎಲ್ಲ ದರ್ಶನ ಮಾಡಿಕೊಂಡು ಮತ್ತೆ ಊಟಕ್ಕೆ ಹೋದೋ. ಊಟ ಮಾಡೋಣ ಅಂತ ಕೂತಿದ್ದೀವಿ, ತುಂಬ ರಶ್ ಇತ್ತು. ಸೊ ಆದ್ರೂ ಇರಲಿ ಅಂತ ಹೇಳ್ಬಿಟ್ಟು ಫಸ್ಟು ಊಟ ಮಾಡೋಣ ಅಂತ, ಟೈಮ್ 12 ಗಂಟೆ ಆಗೋಗಿತ್ತು, 12:30. ಅದಕ್ಕೆ ಊಟ ಮಾಡೋಣ ಅಂತ ಕೂತ್ಕೊಂಡು ಅಲ್ಲೇ. ಸೊ ಊಟ ಮಾಡೋಕ್ಕೆ ಕೂತಿದ್ದೀವಿ ನೋಡಿ. ಮುದ್ದೆ, ಕಾಳು ಸಾಂಬಾರು, ಪಾಯಸ ಎಲ್ಲ ಇತ್ತು. ಚೆನ್ನಾಗಿತ್ತು ಊಟ ಎಲ್ಲ. ದೇವಸ್ಥಾನದಲ್ಲಿ ಮಾತ್ರ ಊಟ ಚೆನ್ನಾಗಿತ್ತು. ಮತ್ತು ದೇವ್ರ ಮೆರವಣಿಗೆ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿ ಎಲ್ಲ ಹುಡುಗಿಯರೆಲ್ಲ ಬ್ಯಾಂಡ್ ಸೆಟ್ ಬಾರಿಸ್ತಾಯಿದ್ರು. ಆ ಗೊಂಬೆಗಳೆಲ್ಲ ಕುಣಿತಾಯಿದ್ವು. ತುಂಬ ಚೆನ್ನಾಗಿತ್ತು ಜಾತ್ರೆ. ಬಿಸಿಲು ಕೂಡ ಹಾಗೆ ಇತ್ತು. ಇನ್ನು ತೇರು ಮೂವ್ ಆಗಿರಲಿಲ್ಲ. ಇನ್ನೂ ಒಂದು ದೇವ್ರು ಬರಬೇಕಿತ್ತಂತೆ. ಸೊ ಇನ್ನೂ ಒಂದು ದೇವ್ರು ಬಂದಿರಲಿಲ್ಲ. ಆಟ ಆಡ್ತಾಯಿದ್ದೋ. ಮಕ್ಕಳಿಗೆಲ್ಲ ಎಂಟರ್ಟೈನ್ಮೆಂಟಾಗಿ ಚೆನ್ನಾಗಿತ್ತು. ಸೊ ಬಿಸಿಲು ಜಾಸ್ತಿ ಇರೋದ್ರಿಂದ ಸಖತ್ತು ಬಿಸಿಲಿತ್ತು. ಹಾಗಾಗಿ ಫೈನಲಿ ನೋಡಿ ಈ ಥರ ಆಯಿತು ಜಾತ್ರೆ. ಇನ್ನು ನೆಕ್ಸ್ಟು ತೇರು ಎಳೆದ್ರು. ಸೊ ತೇರು ಎಳೆದ್ಮೇಲೆ ನೋಡಿ ಜನ ಜಾಸ್ತಿ ಆಗಿಬಿಟ್ರು. ಇನ್ನೊಂದು ಚಿಕ್ಕದು ಇನ್ನೊಂದು ತೇರು ಬಂತು ಹಿಂದೆನೇ, ಅದು ಟ್ಯಾಕ್ಟ್ರಿಲಿ ಎಳಿತಾರೆ. ಹಂಗೆ ಆರತಿ, ಬಸವಣ್ಣ ಎಲ್ಲನೂ ಅಷ್ಟೇ. ಸೊ 3 ರೌಂಡ್ ಬರುತ್ತೆ. ಎಲ್ಲ 3 ರೌಂಡ್ ಬಂದು ತೇರು ಆಮೇಲೆ ನಿಲ್ಲಿಸ್ಬಿಡ್ತಾರೆ. ನೋಡಿ ತೇರು ಮೂವ್ ಆಗ್ತೈತೆ. ಅದ್ರ ಹಿಂದೆನೇ ಇದೊಂದು ಚಿಕ್ಕ ತೇರು. ಸೊ ಅದಾದಮೇಲೆ ಬಸವಣ್ಣಗಳೆಲ್ಲ, ಹಸುಗಳೆಲ್ಲ ಬಂದು ಪ್ರದರ್ಶನ ಆಗ್ತಾರೆ. ನೋಡಿ ನಾವು ಬಾಳೆಹಣ್ಣು ಹೊಡೆಯೋಣ ಅಂತ ಹೇಳ್ಬಿಟ್ಟು ತೇರಿಗೆ ಬಾಳೆಹಣ್ಣು ಹೊಡಿತಾ ಇದ್ದೀವಿ. ಕಳಸ ಟಚ್ ಆಗೋವರೆಗೂ ಹೊಡಿ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ. ನೋಡಿ ಹಾಗೆ ಹೊಡೆದ್ರು. ಸೊ ಆಮೇಲೆ ನಾನು ಬಾಳೆಹಣ್ಣು ಹೊಡಿತಾ ಇದ್ದೀನಿ ತೇರಿಗೆ. ಸೊ ನಂದು ಅಷ್ಟು ದೂರ ಹೋಗಿಲ್ಲ, ನಾನಲ್ಲೇ ಹತ್ತಿರದಲ್ಲೇ ಹೊಡೆದೆ. ಸೊ ನೋಡಿ ಹಾಗಿತ್ತು.
ನಾನು ನನ್ನ ಹಸ್ಬೆಂಡ್ ತೇರಿಗೆ ಬಾಳೆ ನೋಡಿದ್ವಿ, ಶಾಪಿಂಗ್ ಮಾಡ್ದೋ, ಮತ್ತು ಐಸ್ ಕ್ರೀಮ್ ತಿಂದು, ಮತ್ತು ಅಲ್ಲಿ ಗೇಮ್ಗಳೆಲ್ಲ ಇದ್ದವು, ಹುಡುಗರು ಗೇಮ್ಗಳೆಲ್ಲ ಆಡಿ ಫೈನಲಿ ಇನ್ನೇನು ಗೇಮ್ ಮುಗೀತು, ಮನೆ ಕಡೆ ಬಂದೋ. ಥ್ಯಾಂಕ್ ಯು.